ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅಡುಗೆ ಮನೆ. ಎಲ್ಲರಿಗೂ ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳು. ಇವತ್ತು ವೈಕುಂಠ ಏಕಾದಶಿ ಹಬ್ಬ ಇರೋದ್ರಿಂದ ದಿನ ತುಂಬಾ ಬ್ಯುಸಿಯಾಗಿರುತ್ತೆ. ಅದರಲ್ಲೂ ಶುಕ್ರವಾರನೇ ಬಿದ್ದಿರೋದ್ರಿಂದ ತುಂಬಾ ಈಸಿ ಆಗುತ್ತೆ. ಹಬ್ಬನೂ ಶುಕ್ರವಾರ, ಹಾಗೆ ಶುಕ್ರವಾರದ ವಾರನೂ ಸಹ ಮಾಡಿದ್ದಾಗುತ್ತೆ. ನೋಡಿ, ನಾನಿವತ್ತು ಸಿಂಪಲ್ಲಾಗಿ ಈ ರೀತಿಯ ಪೂಜೆನ ಮಾಡಿದ್ದೀನಿ. ದೇವರಿಗೆ ನೈವೇದ್ಯ ಆಗಿ ಹೆಸರುಬೇಳೆ ಪಾಯಸ ಮತ್ತು ಹಾಲನ್ನು ಇಟ್ಟಿದ್ದೀನಿ. ನೀವು ಹೇಗೆ ಪೂಜೆ ಮಾಡಿದ್ರಿ, ಹಾಗೆ ಏನು ನೈವೇದ್ಯನ ಇಟ್ಟಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ಬನ್ನಿ, ಹಾಗೆ ಇವತ್ತು ಪೂಜೆಗೆ ಅಂತ ಹೆಸರುಬೇಳೆ ಪಾಯಸನ ಮಾಡಿದ್ನಲ್ಲ, ಸೊ ಹಾಗೆ ಇದೊಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಹೆಸರುಬೇಳೆ ಪಾಯಸ ತುಂಬಾ ಚೆನ್ನಾಗಾಗಿತ್ತು. ಅದರಲ್ಲೂ ದೇವರ ನೈವೇದ್ಯಕ್ಕೆ ಮಾಡಿದ್ದಂದರೆ ಏನೇ ಆಗಿರಲಿ ತುಂಬಾ ಚೆನ್ನಾಗಿರುತ್ತೆ ರುಚಿ. ಈಗ ಹೆಸರುಬೇಳೆ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನೀಗ ಒಂದು ಚಿಕ್ಕ ಕುಕ್ಕರಲ್ಲಿ ಹೆಸರುಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಸೊ ಈಗ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಹೆಸರುಬೇಳೆ ಇಷ್ಟು ಹುರ್ಕೊಂಡ್ರೆ ಸಾಕು. ಇಷ್ಟು ಹುರ್ಕೊಂಡಿದ ನಂತರ ಹೆಸರುಬೇಳೆನ ತೊಳ್ಕೊಂಡು ಬಂದಿದ್ದೀನಿ. ಈಗ ಇದಕ್ಕೆ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಅಷ್ಟು ಕ್ವಾಂಟಿಟಿ ನೀರನ್ನ ಹಾಕ್ಕೊಳ್ಳೋಣ. ನೋಡಿ, ಇಷ್ಟು ಸಾಕು ನೀರು. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದು 3ರಿಂದ 4 ವಿಷಲ್ ಬರಲಿ. ಈಗ ಬೇರೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟನ್ನು ಬೆಲ್ಲನ ಹಾಕ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ಮಾಗೆ ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಜಾಸ್ತಿ ಸ್ವೀಟ್ನ ಇಷ್ಟಪಡ್ತಾರೆ, ಕೆಲವರು ಕಮ್ಮಿ ಸ್ವೀಟ್ನ ಇಷ್ಟಪಡ್ತಾರೆ, ಹಾಗೆ ಹಾಕ್ಕೊಳ್ಳಿ. ಈಗ ನೋಡಿ, ಇಲ್ಲಿ ರುಬ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೆ. ಸೊ ಅದನ್ನು ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಗೋಡಂಬಿ 2ನ ಹಾಕ್ಕೊಂಡಿದ್ದೀನಿ. 1 ಏಲಕ್ಕಿನ ಬಿಡಿಸಿ ಹಾಕ್ಕೊಂಡೆ. ಬಾದಾಮಿ 4ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಲನ್ನ ಸೇರಿಸ್ಕೊಂಡು ರುಬ್ಕೊಂಡು ಬರೋಣ. ಇಲ್ಲಿ ಬೆಲ್ಲನ ಕರಗೋದಕ್ಕೆ ಅಂತ ಇಟ್ಟಿದ್ವಲ್ಲ, ನೋಡಿ ಇಷ್ಟು ಕರಗಿದೆ ಬೆಲ್ಲ. ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ರೆ ಸಾಕು. ಬೆಲ್ಲ ಮತ್ತು ಎಲ್ಲ ಮೆಲ್ಟ್ ಆಗುತ್ತಲ್ಲ, ಸೊ ಅದು ಸಹ ನೀರು ರೀತಿಯೇ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾವು ಬೆಲ್ಲನ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಇಲ್ಲಿ ಬಾದಾಮಿ 2, ದ್ರಾಕ್ಷಿ ಹಾಗೆ ಗೋಡಂಬಿನ ಇಟ್ಕೊಂಡಿದ್ದೀನಿ ಪಾಯಸಕ್ಕೋಸ್ಕರ. ಈಗ ವಿಸಲ್ ಬಂತು, ಹೇಗಾಗಿದೆ ಅಂತ ನೋಡೋಣ. ಚೆನ್ನಾಗೇ ಆಗಿದೆ, ಚೆನ್ನಾಗಿ ಬೆಂದ್ಕೊಂಡಿದೆ. ಈ ರೀತಿಯಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಸ್ವಲ್ಪ. ನೋಡಿ, ಈಗ ಇಲ್ಲಿ ಬೆಲ್ಲದ ನೀರೂ ರೆಡಿಯಾಗಿದೆ. ಇವಾಗ ಇದಕ್ಕೆ ಬೇಳೆನ ಸೇರಿಸ್ಕೊಳ್ಳೋಣ. ನಾನು ಬೆಲ್ಲ ಯಾವ ಪಾತ್ರೆಯಲ್ಲಿ ಕಾಯಿಸಿದ್ನೋ ಅದೇ ಪಾತ್ರೆಗೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ, ಹೆಸರು ಬೇಳೆನ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎರಡೂ ಸಹ ಚೆನ್ನಾಗಿ ಹೊಂದ್ಕೊಳ್ಳಿ. ಬೆಂದಿರುವಂತಹ ಹೆಸರು ಬೇಳೆ ಮತ್ತು ಬೆಲ್ಲ ಚೆನ್ನಾಗೇ ಮಿಕ್ಸ್ ಆಗಿದೆ. ಈಗ ನೋಡಿ, ಈಗ ರುಬ್ಕೊಂಡು ಬಂದಿದ್ನಲ್ಲ ಅದನ್ನು ಹಾಕ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ ನಾನು. ನೀರನ್ನ ಸೇರಿಸ್ಕೊಂಡು ಅನಂತರ ನಾನು ಈ ಒಂದು ಬೇಳೆಗೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ತೀನಿ. ಈಗ ಅದೇ ಜಾರ್ಗೆ ಇನ್ನು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೆಸರುಬೇಳೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೆಸರುಬೇಳೆ ಪಾಯಸನ ಕುಡಿಯೋದ್ರಿಂದ ದೇಹಕ್ಕೆ ತಂಪು ಕೊಡುತ್ತೆ. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಂಡೆ. ಇದಕ್ಕೆ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಯಾವುದೇ ಬೇಕಾದರೂ ಹಾಕ್ಕೊಳ್ಬೋದು, ಅದು ನಿಮ್ಮ ಆಪ್ಷನ್ನು. ಹಾಗೆ ಗೋಡಂಬಿ ಸ್ವಲ್ಪ ಹಾಕ್ಕೊಂಡೆ. ರುಬ್ಬೋದಕ್ಕೆ ಅಂತಲೇ ಗೋಡಂಬಿನ ಹಾಕಿದ್ದೆ. ರುಬ್ಬೋದಕ್ಕೆ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಇರುತ್ತೆ. ಬಾದಾಮಿ ಮತ್ತು ಗೋಡಂಬಿನ ಹಾಕ್ಕೊಂಡಿದ್ನಲ್ಲ, ತುಂಬಾ ಟೇಸ್ಟ್ ಇರುತ್ತೆ ಆ ಥರ ಹಾಕ್ಕೊಂಡ್ರೆ. ನೋಡಿ, ಇಲ್ಲಿ ಆಯಿತು. ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಪಾಯಸಕ್ಕೆ. ಪಾಯಸದ ಘಮ ಅಂತ ಬರ್ತಾಯಿದೆ. ಈಗ ಹೆಸರುಬೇಳೆ ಪಾಯಸ ರೆಡಿ ಆಯಿತು. ತುಂಬಾ ಸಿಂಪಲ್ ಆ್ಯಂಡ್ ಫಾಸ್ಟಾಗಿ ದೇವರ ನೈವೇದ್ಯಕ್ಕೋಸ್ಕರ ಮಾಡ್ಕೊಂಡಿದ್ದೆ. ಹೆಸರುಬೇಳೆ ಪಾಯಸನ ಕುಡಿಯೋದ್ರಿಂದ ದೇಹಕ್ಕೂ ಸಹ ತಂಪಾಗುತ್ತೆ. ಹಾಗೆ ಜ್ವರ ಏನಾದರೂ ಬಂದರೆ ಬಾಯಲ್ಲಿ ಅಥವಾ ಹೊಟ್ಟೆಯಲ್ಲಿ ಹುಣ್ಣಾಗಿರುತ್ತೆ, ಜ್ವರ ಬಂದು ಹೋದ ನಂತರ ಆ ಸಮಯದಲ್ಲಿ ಹೆಸರುಬೇಳೆ ಪಾಯಸನ ಮಾಡ್ಕೊಂಡು ಕುಡಿದ್ರೆ ಆ ಹುಣ್ಣನ್ನೆಲ್ಲ ಆರಿಸುತ್ತೆ.
ಟೋಟಲಿ ಎಲ್ತ್ಗೆ ತುಂಬಾ ಒಳ್ಳೆಯದು ಹೆಸರುಬೇಳೆ ಪಾಯಸ ಅಂತ ಹೇಳ್ಬೋದು. ಹಬ್ಬದ ಟೈಮಲ್ಲೇ ಅಲ್ಲದೆ ಬೇರೆ ಟೈಮಲ್ಲೂ ಸಹ ಮಾಡ್ಕೊಂಡು ಕುಡಿತಾ ಇದ್ದರೆ ರುಚಿಯಾಗೂ ಇರುತ್ತೆ ನಾಲಿಗೆಗೆ, ಹಾಗೆ ಹೆಲ್ತ್ಗೂ ಒಳ್ಳೆಯದು ಅಂತ ಹೇಳ್ಬೋದು. ತುಂಬಾ ರುಚಿಯಾಗಿ ಬಂದಿತ್ತು. ಅದರಲ್ಲೂ ನೈವೇದ್ಯಕ್ಕೆ ಅಂತ ಮಾಡಿದ್ದು ಇನ್ನೂ ರುಚಿ ಜಾಸ್ತಿನೇ ಇರುತ್ತೆ. ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಧನ್ಯವಾದಗಳು.